ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇದು ಒಂದು ಚಿಕ್ಕದಾದ ವಿಡಿಯೋ. ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಹಿಂದೂಸ್ತಾನಿ ಕ್ಲಾಸಿಕಲಿನ ಕೋಮಲ್ ಸ್ವರದ ಬಗ್ಗೆ, ಆಕ್ಟೇವ್ಗಳ ಬಗ್ಗೆ. ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ, ಆದರೆ ತೋರಿಸ್ತಾ ಇದ್ದೀನಿ ಯಾಕೆಂದರೆ ನಿಮಗೆ ಇನ್ನೂ ಸ್ಪಷ್ಟವಾಗಲಿ ಅಂತ. ಹಾಗೆಯೇ ಅದ್ರ ಜೊತೆ ಲಿಪಿ ಪದ್ಧತಿ ಬಗ್ಗೆನೂ ಕೂಡ ಸ್ವಲ್ಪ ನಾಲೆಜನ್ನ ನಿಮಗೆ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಿಮಗೇನು ಕಾಣಿಸ್ತಾ ಇದೆ ಬ್ಲೂ ಕಲರ್ನಲ್ಲಿ, ಅದೆಲ್ಲದೂ ಕೂಡ ಶುದ್ಧ ಸ್ವರ ಆಗಿದೆ. ನೀವು ಈಗಾಗಲೇ ಕೇಳಿರ್ಬೋದು ಸಂಗೀತದಲ್ಲಿ 7 ಸ್ವರಗಳಿರುತ್ತೆ ಅಂತ. 1 2 3 4 5 6 7 ಈ 7 ಸ್ವರಗಳು ಶುದ್ಧ ಸ್ವರಗಳು. ಇವಿಷ್ಟು ಸೇರಿ ಒಂದು ಸಪ್ತಕ ಅಂತ ಆಗುತ್ತೆ, ಆಕ್ಟೇವ್. ಅದರಲ್ಲಿ ಬ್ಲೂ ಮತ್ತು ಪಿಂಕ್ ಇಷ್ಟು ಸೇರಿ. ಆದರೆ ಯಾವಾಗ ನಾವು ಹಾಡ್ತೀವಿ ಹೈಯರ್ ಸಾ ಕೂಡ ಜೊತೆಗೆ ಸೇರಿಸ್ತೀವಿ. ಸಾ ರೇ ಗ ಮ ಪ ದ ನಿ ಸಾ. ನಾವು ಹೈಯರ್ ಸಾನ ಯಾಕೆ ಆ್ಯಡ್ ಮಾಡ್ತೀವಿ ಅಂದರೆ ಒಂದು ಕಂಪ್ಲೀಟ್ ಆದ ಸೈಕಲ್ ಆಗಲಿ ಅಂತ. ಆದರೆ ನೋಡಿ, ಇಲ್ಲಿಂದ ಪೂರ್ತಿಯಾಗಿ ಹೈಯರ್ ಆಕ್ಟೇವ್ಗೆ ಸೇರುತ್ತೆ. ಇಲ್ಲಿ ಇದರ ಮುಂದೆ ಕೂಡ ನೋಟ್ಸ್ ಇದೆ, ನಾನು ಬರೆದಿಲ್ಲ ಯಾಕೆಂದರೆ ನಮಗೆ ಅಲ್ಲಿವ್ರಿಗೆ ಹಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ. ಇಷ್ಟು ಸಾಕಾಗುತ್ತೆ. ಈ ಕಡೆ ಏನು ಕಾಣಿಸ್ತಾ ಇದೆ ಇದೆಲ್ಲನೂ ಕೂಡ ಲೋವರ್ ಆಕ್ಟೇವ್. ಇದೇ ಥರ 3 ಆಕ್ಟೇವ್ಸ್ ಇರುತ್ತೆ, ಲೋವರ್, ಮಿಡ್ಲ್, ಹೈಯರ್. ಇಲ್ಲಿ ನಿಮಗೇನು ಪಿಂಕ್ ಕಲರಲ್ಲಿ ಕಾಣಿಸ್ತಾ ಇದೆ ಎಲ್ಲದೂ ಕೂಡ ಕೋಮಲ ಹಾಗೂ ತೀವ್ರ ಸ್ವರಗಳು. ಅದರಲ್ಲಿ ರೇ ಗ ದ ನಿ ಕೋಮಲ, ಮ ಮಾತ್ರ ತೀವ್ರ. ಅಲ್ಲಿಗೆ ನೋಡಿ, ಪ್ರತಿ ಆಕ್ಟೇವಲ್ಲಿ 7 ಶುದ್ಧ ಸ್ವರ, 4 ಕೋಮಲ್ ಸ್ವರ, 1 ತೀವ್ರ ಸ್ವರ ಇರುತ್ತೆ. ಟೋಟಲಿ 12 ಸ್ವರಗಳಾಗುತ್ತೆ. ಅಲ್ಲಿಗೆ ಸಾ ಮತ್ತು ಪ ಸ್ವರಗಳು ಸಿಂಗಲ್ ಇದ್ದು ಉಳಿದ ಎಲ್ಲ ಸ್ವರಗಳು 2 ಇದೆ ಅಂತ ಹೇಳ್ಬೋದು. ಸಿಂಗಲ್ ಇರೋ ಕಾರಣಕ್ಕಾಗಿ ಸಾ ಮತ್ತು ಪವನ್ನು ಅಚಲ ಸ್ವರ ಅಂತ ಕರೀತಾರೆ. ಇಲ್ಲಿ ನೋಡೋದಿದ್ರೆ ಸಾ ಮತ್ತು ರೇ ಮಿಡ್ಲಲ್ಲಿ ಕೋಮಲ್ ರೇ ಬಂದಿದೆ, ರೇ ಮತ್ತು ಗ ಮಿಡ್ಲಲ್ಲಿ ಕೋಮಲ್ ಗ ಬಂದಿದೆ. ಇಲ್ಲಿ ಮ ಪದ ಮಿಡ್ಲಲ್ಲಿ ತೀವ್ರ ಮ ಬಂದಿದೆ. ತೀವ್ರ ಸ್ವರ ಅಂತ ಇರೋದು ಮ ಮಾತ್ರ. ಕೋಮಲ್ ಸ್ವರಗಳು ಯಾವಾಗಲೂ ಶುದ್ಧ ಸ್ವರಕ್ಕಿಂತ ಕಡಿಮೆ ಫ್ರೀಕ್ವೆನ್ಸಿ ಇದೆ. ಶುದ್ಧ ರೇಕ್ಕಿಂತ ಕೋಮಲ್ ರೇ ಫ್ರೀಕ್ವೆನ್ಸಿ ಕಡಿಮೆ ಇದೆ, ಶುದ್ಧ ಗಕ್ಕಿಂತ ಕೋಮಲ್ ಗ ಫ್ರೀಕ್ವೆನ್ಸಿ ಕಡಿಮೆ ಇದೆ. ಆದರೆ ತೀವ್ರ ಮ ಮಾತ್ರ ಶುದ್ಧ ಮಕ್ಕಿಂತ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ಅದಕ್ಕಾಗಿ ತೀವ್ರ ಅಂತ ಕರೆಯೋದು. ಈ ಮಿಡ್ಲ್ ಆಕ್ಟೇವಲ್ಲಿ ಎಷ್ಟು ನೋಟ್ಸ್ ಇದೆಯೋ ಅಷ್ಟೇ ನೋಟ್ಸು ಹೈಯರ್ ಆಕ್ಟೇವಲ್ಲೂ ಕೂಡ ಇರುತ್ತೆ, ಲೋವರ್ ಆಕ್ಟೇವಲ್ಲೂ ಕೂಡ ಇರುತ್ತೆ. ಈಗ ನಾವು ಲಿಪಿ ಪದ್ಧತಿಯ ಬಗ್ಗೆ ನೋಡೋಣ. ಹಲವು ಲಿಪಿ ಪದ್ಧತಿ ಇದೆ, ಅದರಲ್ಲಿ ನಾನು ಭಾತ್ಕಾಂಠಿ ಲಿಪಿ ಪದ್ಧತಿಯನ್ನು ಹೇಳ್ತಾ ಇದ್ದೀನಿ ಇವತ್ತು. ಮಿಡ್ಲ್ ಆಕ್ಟೇವ್ನ ಶುದ್ಧ ಸ್ವರಕ್ಕೆ ಯಾವುದೇ ಚಿಹ್ನೆಗಳು ಕೂಡ ಇರೋದಿಲ್ಲ. ಆದರೆ ಕೋಮಲ್ ಸ್ವರಗಳಿಗೆ ಕೆಳಗಡೆ ಈ ರೀತಿಯಾಗಿ ಲೈನ್ ಬಂದಿರುತ್ತೆ. ಲೋವರ್ ಆಕ್ಟೇವಲ್ಲೂ ಕೂಡ ಲೈನ್ ಬರುತ್ತೆ. ಆಮೇಲೆ ಏನು ಲೋವರ್ ಆಕ್ಟೇವ್ ಇದೆ ಆ ಸ್ವರದ ಕೆಳಗಡೆ ಡಾಟ್ ಬರುತ್ತೆ. ಇಲ್ಲಿ ನೋಡ್ತಾ ಹೋಗಿ ಗೊತ್ತಾಗುತ್ತೆ, ಎಲ್ಲ ಕಡೆನೂ ಬಂದಿದೆ ಅಲ್ವಾ. ಅದೇ ಥರ ಹೈಯರ್ ಆಕ್ಟೇವ್ನ ಮೇಲ್ಗಡೆ ಡಾಟ್ ಬರುತ್ತೆ. ಇಲ್ಲಿ ನೋಡಿ, ಈ ರೀತಿಯಾಗಿ ಎಲ್ಲ ಕಡೆ ಬಂದಿದೆ. ಇಲ್ಲಿ ಎಕ್ಸಾಂಪಲ್ಗೆ ಈ ನೋಟನ್ನು ತಗೊಳ್ಳೋಣ. ಇಲ್ಲಿ ನೋಡಿ, ಲೈನು ಕೂಡ ಬಂದಿದೆ, ಡಾಟ್ ಕೂಡ ಬಂದಿದೆ. ಅಂದರೆ ಈ ನೀ ಇದೆಯಲ್ವಾ, ಇದು ಲೋವರ್ ಆಕ್ಟೇವ್ ಕೂಡ ಆಗಿದೆ, ಹಾಗಾಗಿ ಡಾಟ್ ಬಂದಿದೆ. ಕೋಮಲ್ ಕೂಡ ಆಗಿದೆ, ಹಾಗಾಗಿ ಅಂಡರ್ ಲೈನ್ ಬಂದಿದೆ. ಕೇವಲ ಲೈನ್ ಮಾತ್ರ ಇದ್ದರೆ ಮಿಡ್ಲ್ ಆಕ್ಟೇವ್ದು ಆಗ್ತಿತ್ತು ಅದು. ಇನ್ನೊಂದು ಸ್ವರವನ್ನು ಕೂಡ ನೋಡೋಣ. ಈ ರೇದ್ ಮೇಲ್ಗಡೆ ಡಾಟ್ ಬಂದಿದೆ, ಅಂದರೆ ಇದು ಹೈಯರ್ ಆಕ್ಟೇವ್ದು ಅಂತ ಅರ್ಥ. ಕೆಳಗಡೆ ಲೈನ್ ಕೂಡ ಬಂದಿದೆ, ಅದರ ಅರ್ಥ ಅದು ಕೋಮಲ ಅಂತ. ಅಂದರೆ ಈ ರೇ ಹೈಯರ್ ಆಕ್ಟೇವ್ನೂ ಆಗಿದೆ, ಕೋಮಲನೂ ಆಗಿದೆ ಅಂತ. ನಾನು ಹಿಂದಿನ ಯಾವುದೋ ಒಂದು ವಿಡಿಯೋದಲ್ಲಿ ಇದೆಲ್ಲ ಫ್ರೀಕ್ವೆನ್ಸಿಗಳನ್ನು ಹಾಡಿ ತೋರಿಸಿದ್ದೆ, ಅದಕ್ಕಾಗಿ ಈ ವಿಡಿಯೋದಲ್ಲಿ ಯಾವುದನ್ನು ಹಾಡ್ತಾ ಇಲ್ಲ. ಇಲ್ಲಿ ಇನ್ನೊಂದು ವಿಷಯ ಹೇಳ್ಬೋದು ಅಂದರೆ, ಇಲ್ಲೇ ನಿಮಗೆ ಕಲರ್ ಕಾಣಿಸ್ತಾ ಇದೆ. ಬ್ಲೂ ಕಂಡಾಕ್ಷನ್ ಅದು ಶುದ್ಧ ಸ್ವರ, ಪಿಂಕ್ ಕಂಡಾಕ್ಷನ ಕೋಮಲ್ ಸ್ವರ, ಗ್ರೀನ್ ಕಂಡ್ರೆ ಲೋವರ್ ಮತ್ತು ಹೈಯರ್ ಆಕ್ಟೇವ್. ಆ ಥರ ನೀವು ತಿಳ್ಕೊಬೇಕಾದ್ದಿಲ್ಲ, ನಿಮಗೆ ಕ್ಲಿಯರಾಗಿ ಅರ್ಥ ಆಗಲಿ ಅಂತ ನಾನು ಕಲರ್ ಹಾಕಿ ತೋರಿಸಿದ್ದಷ್ಟೇ. ಇಲ್ಲಿ ನೀವು ಸಿಂಬಾಲುಗಳ ಮೇಲೆ ಮಾತ್ರ ಫೋಕಸ್ ಮಾಡಿ. ಈಗ ಈ ಸ್ವರಗಳಿಂದ ರಾಗಗಳು ಹೇಗಾಗುತ್ತೆ ನೋಡೋಣ. ಬೇರೆ ಬೇರೆ ಕಾಂಬಿನೇಷನಿಂದ ಬೇರೆ ಬೇರೆ ರಾಗಗಳು ಹುಟ್ಟುತ್ತೆ. ಉದಾಹರಣೆಗಾಗಿ ಭೈರವಿ ಅಂತ ಒಂದು ರಾಗ ಇದೆ, ಅದಕ್ಕೆ ಯಾವ್ಯಾವ ಸ್ವರ ಇದೆ ಅಂತ ಹೇಳ್ತಿದ್ದೀನಿ. ಸಾ ಇದೆ, ಕೋಮಲ್ ರೇ ಇದೆ, ಕೋಮಲ್ ಗ, ಶುದ್ಧ ಮ, ಪ, ಕೋಮಲದ, ಕೋಮಲನಿ, ಸಾ. ಅವರೋಹದಲ್ಲಿ ಸಾ ನಿ ದ ಪ ಮ ಗ ರೇ ಸಾ. ಸೇಮ್ ನೋಟ್ಸ್ ರಿವರ್ಸ್ ಆರ್ಡ್ರಲ್ಲಿ ಬರುತ್ತೆ ಅಷ್ಟೇ. ಇನ್ನೊಂದು ರಾಗ ಇದೆ ಭೀಮ್ ಪಲಾಸ್ ಅಂತ, ಅದರ ಕಾಂಬಿನೇಷನ್ ಬೇರೆ ಇದೆ, ನೋಡ್ತಾ ಹೋಗೋಣ. ಈಗ ಸಾ, ಕೋಮಲ ಗ, ಶುದ್ಧ ಮ, ಪ, ಕೋಮಲ್ನಿ, ಸಾ. ಅವರೋಹದಲ್ಲಿ ಏನಿದೆ ನೋಡೋಣ. ಸಾ, ಕೋಮಲ್ನಿ, ಶುದ್ಧದ, ಪ, ಶುದ್ಧ ಮ, ಕೋಮಲ್ ಗ, ಶುದ್ಧ ರೇ, ಸಾ. ಹೀಗಿದೆ. ಇದೇ ರೀತಿ ಬೇರೆ ಬೇರೆ ಕಾಂಬಿನೇಷನಿಂದ ತುಂಬ ರಾಗಗಳು, ಸಹಸ್ರಾರು ರಾಗಗಳು ಹುಡ್ತಾ ಹೋಗುತ್ತೆ. ಇವತ್ತಿಗೆ ಇಷ್ಟು ಸಾಕು. ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.